ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಪುತ್ತಿಗೆ ಸ್ವಾಮಿಗಳಿಗೂ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 19ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ತಸ್ಮಾದ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಅದರಿಂದಾಗಿ ಅಂತ ಅನ್ನೋದ್ರಿಂದ ಇದು ಶುರು ಆಗತ್ತೆ. ಏಕೆಂದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವವ ಮಾತ್ರ ಈ ಕರ್ಮದಿಂದ, ಆ ಕರ್ಮದ ವಿಧಿ ನಿಷೇಧಗಳಿಂದ ಬದ್ಧನಾಗೋದಿಲ್ಲ. ಅವನಿಗೆ ಆ ಕರ್ಮ ಮಾಡೋದ್ರಿಂದ ಯಾವ್ದೋ ಲಾಭ, ಮತ್ತೆ ಕರ್ಮ ಮಾಡದೇ ಇರೋದ್ರಿಂದ ನಷ್ಟ ಅಂತ ಅನ್ನೋದು ಆಗೋದಿಲ್ಲ. ಆದ್ರೆ ಬೇರೆ ಎಲ್ಲರಿಗೂ ಕೂಡ ಕರ್ಮ ಮಾಡ್ಲೇಬೇಕು ಅಂತ ಅನ್ನೋದು ಇದೆ. ಆ ಕರ್ಮ ಮಾಡ್ಲೇಬೇಕು ಅಂತಂದಾಗ ಅಸಂಪ್ರಜ್ಞಾತ ಸಮಾಧಿ ಮತ್ತು ಮೋಕ್ಷ ಸ್ಥಿತಿಯಲ್ಲಿ ಏನು ಆತ್ಮನಲ್ಲೇ ತೃಪ್ತಿಯನ್ನು ಹೊಂದುತ್ತಾ ಇರ್ತಾನೆಯೋ ಅವನು ಆ ಸ್ಥಿತಿಗೆ ಹೇಗೆ ಸೇರಿದ, ಆ ಸ್ಥಿತಿಗೆ ಅವನಿಗೆ ಹೇಗೆ ಅಲ್ಲಿ ಲಭ್ಯ ಆಗಿತ್ತು ಅಂತಂದ್ರೆ ಅವನು ಕೂಡ ಕರ್ಮವನ್ನು ಮಾಡಿಯೇ ಮಾಡಿದ್ದಾನ. ಕರ್ಮದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅಸಕ್ತವಾಗಿ ಕರ್ಮವನ್ನು ಮಾಡಿದ್ದಾರೆ. ಅಸಕ್ತ ಅಂತ ಅನ್ನುವಂಥದ್ನ ಸತತಂ ಮಾಡು, ಅಸಕ್ತ ಕರ್ಮ, ಸತತಂ ಕರ್ಮ. ಯಾವ ಕರ್ಮವನ್ನು ಮಾಡಿದಾಗ್ಲೂ ಎಲ್ಲಿ ಮಾಡಿದಾಗ್ಲೂ ಈ ಅಸಕ್ತವಾಗಿ ಇರ್ಬೇಕು. ಅಸಕ್ತ ಅಂತಂದ್ರೆ ಕರ್ಮದಲ್ಲಿ ನಾನು ಮಾಡಿದೆ ಅಂತ ಅನ್ನುವಂತ ಒಂದು ಭಾವನೆ, ಕರ್ಮದಿಂದ ನಾನೊಂದು ಪ್ರಯೋಜನವನ್ನು ಪಡೆಯಬೇಕು ಅಂತ ಅನ್ನುವಂತ ಒಂದು ದೃಷ್ಟಿಕೋನ, ಒಂದು ಅಹಂಕಾರ ಮಮಕಾರಗಳು ಅದಕ್ಕೆ ಸೇರಿ ಇದ್ದಾಗ ಅದನ್ನು ಅಸಕ್ತ ಅಂತ ಹೇಳೋದಿಲ್ಲ. ಅಸಕ್ತವಾಗಿರ್ಬೇಕು ಅಂದ್ರೆ ಇದೆಲ್ಲ ಅಹಂಕಾರ ಮಮಕಾರಗಳನ್ನು ಬಿಟ್ಟಿರ್ಬೇಕು ಅಂತ ಒಂದು ಸ್ಥಿತಿಯಲ್ಲಿ ಕರ್ಮವನ್ನು ಮಾಡಿದ್ರೆ ಆ ಕರ್ಮವೇ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿದವನ ಲಕ್ಷಣ ಅಂತಾರೆ. ಅಂತ ಸಮಾಚಾರ ಅಂತ ಚರ ಹೋಗ್ತಾ ಇರೋ ಆಚಾರ ಅವನ ಜೀವನವನ್ನು ಅವನು ನಡೆಸ್ತಾ ಇದ್ದಾನ. ಆದ್ರೆ ಚೆನ್ನಾಗಿ ನಡೆಸ್ತಾ ಇದ್ದಾನ ಅಂತಂದ್ರೆ ಸಮಾಚಾರ ಅಂತಂದ್ರು. ಚೆನ್ನಾಗಿ ನಡೆಸೋದು ಅಂತಂದ್ರೆ ಏನು, ಸಂಬಂಧ ಅನ್ನೋದ್ನ ಆ ಕ ಪ್ರ ವಿ ಮ ಸಂ ಭೂ ಈ ಎಲ್ಲ ಏಕಾಕ್ಷರ ಕೋಶದಲ್ಲಿ ವಿಷ್ಣುವನ್ನೇ ಹೇಳ್ತಾ ಇದೆ. ಇಂಥ ವಿಷ್ಣು ವಾಚಕವಾಗಿರುವಂತ ಶಬ್ದ. ವಿಷ್ಣುಗಾಗಿ ಆಚರಣೆ ಮಾಡು. ಏನೇ ಕರ್ಮವನ್ನು ಮಾಡಿದಾಗ್ಲೂ ಚೆನ್ನಾಗಿ ಆಚರಣೆ ಮಾಡು ಅಂತಂದ್ರೆ ವಿಷ್ಣುಗಾಗಿ ಆಚರಣೆ ಮಾಡು. ಯಾರು ವಿಷ್ಣು ಸರ್ವ ಪ್ರೇರಕನಾಗಿರುವಂತ ವಿಷ್ಣುವನ್ನು ನೆನಪು ಮಾಡ್ಕೊಂಡು ಅವನಿಗೆ ಆಚರಣೆ ಮಾಡು. ಆ ಆಚರಣೆಯನ್ನು ಅವನಿಗೆ ಸಮರ್ಪಿಸು. ಅವನಿಚ್ಛೆಯಂತೆ ಕಾರ್ಯಗಳು ನಡೆಯುತ್ತೆ ಅಂತ ಅನ್ನುವಂಥ ಚಿಂತನೆಯಲ್ಲಿ ಇರು. ಅವಾಗ ನಾನು ನಂದು ಅಂತ ಅನ್ನುವಂತ ಒಂದು ಮಮಕಾರವೋ ಅಹಂಕಾರವೋ ನಿನಗೆ ಕಾಡೋದಿಲ್ಲ. ಅಸಕ್ತವಾಗಿರುವಂತ ಮನಸ್ಥಿತಿ ಬರೋದಕ್ಕೆ ಸಾಧ್ಯ ಉಂಟು. ಅಂತ ಅಸಕ್ತವಾದ ಮನಸ್ಥಿತಿಯಲ್ಲಿ ಮಾಡ್ಬೇಕಾದ ಕೆಲಸವನ್ನು ನೀನ್ ಮಾಡು. ಏಕೆಂದ್ರೆ ನೀನೇನು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇಲ್ಲ, ಮುಕ್ತನೂ ಅಲ್ಲ. ಅದರಿಂದಾಗಿ ನೀನು ಕರ್ಮವನ್ನು ಮಾಡ್ಲೇಬೇಕು. ಮಾಡುವಾಗ ಅಸಕ್ತವಾದ ಭಾವನೆಯಲ್ಲಿ ಮಾಡಿದಾದ್ರೆ ಅಸಕ್ತೋ ಯಾಚರನ್ ಕರ್ಮ ಪರಮಾಪ್ನೋತಿ ಅಂತ. ಪರಮಾಪ್ನೋತಿ, ಪರಮ ಅಂತಂದ್ರೆ ಸರ್ವಶ್ರೇಷ್ಠವಾದ ತತ್ವ ಪರಮಾತ್ಮ, ಅವನನ್ನೇ ಹೊಂದುತ್ತಾನ. ಪರಮಾತ್ಮ ಅಂತ ಅನ್ನುವಂತ ಆ ಪರಮ ಅಂತ ಅನ್ನುವಂತ ಸ್ಥಿತಿಯನ್ನು ಜೀವನಿಗೆ ಎಷ್ಟು ಉತ್ಕೃಷ್ಟವಾದ ಒಂದು ಆನಂದ ಆಗಕ್ ಸಾಧ್ಯವೋ ಅದು ಮೋಕ್ಷದಲ್ಲಿ. ಅಂತ ಮೋಕ್ಷವನ್ನೇ ಅವನು ಸೇರ್ತಾನ. ಆ ಮೋಕ್ಷವನ್ನು ಸೇರೋದಕ್ಕೆ ಬೇಕಾದ ಏನು ಕರ್ಮ ಇದೆ ಅದೇ ನಿನ್ನ ಪಾಲಿಗೆ ಬರ್ತಾ ಇರತ್ತೆ. ಆ ಕರ್ಮವನ್ನು ನೀನು ಅಸಕ್ತನಾಗಿ ಮಾಡ್ಲೇಬೇಕು, ಮಾಡು ಅಂತ. ಅದೇ ಇಲ್ಲಿ ಇರುವಂತ ಪರಮಾತ್ಮ ಅರ್ಜುನನಿಗೆ ಕರ್ಮ ಮಾಡೋದ್ ಬೇಡ ಅಂತ ಕೂತವನಿಗೆ ಕರ್ಮದಲ್ಲಿ ತೊಡಗು ಅಂತ ಅನ್ನುವಂತ ಒಂದು ಪ್ರಚೋದನೆಯನ್ನು ಮಾಡ್ತಾನೆ. ಆ ಕರ್ಮದಲ್ಲಿ ತೊಡಗಬೇಕು ಅಂತಂದಾಗ ಎಷ್ಟೋ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿರುವಂತ ಮಾತುಗಳನ್ನು ಹೇಳಿದ್ದಾನ. ಇಲ್ಲಿಯೂ ಅದನ್ನೇ ಮುಂದೆ ವರೆಸ್ತಾರೆ. ಹಿಂದೆ ಹೇಳಿದ್ದು ಏನು, ಯಾರಿಗೆ ಕರ್ಮ ಮಾಡೋದಿಕ್ಕೆ ಅಗತ್ಯ ಇಲ್ಲ ಅಂತಂದ್ರೆ ಅಸಂಪ್ರಜ್ಞಾತ ಸಮಾಧಿ ಮತ್ತೆ ಮೋಕ್ಷ ಸ್ಥಿತಿಯಲ್ಲಿ ಇರೋರಿಗೆ ಮಾತ್ರ. ಬೇರೆ ಎಲ್ಲರೂ ಮಾಡ್ಬೇಕು. ಹಾಗೆ ನೀನೇನು ಮೋಕ್ಷ ಸ್ಥಿತಿಯಲ್ಲಿದ್ಯಾ? ಇಲ್ಲ. ನೀನೇನು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ಯಾ? ಇಲ್ಲ. ಅದರಿಂದಾಗಿ ನೀನು ಕರ್ಮವನ್ನು ಮಾಡ್ಬೇಕು. ಮಾಡುವಾಗ ಅಸಕ್ತನಾಗಿ ಮಾಡು. ಮತ್ತೆ ಇನ್ನೊಂದು ಅಸಕ್ತಕ್ಕೆ ನಮ್ಮ ಗುರುಗಳು ಒಂದು ಸುಂದರವಾದ ಅರ್ಥವನ್ನು ಹೇಳ್ತಾರೆ. ಮನಸ್ಸನ್ನು ಆ ವಿಷಯದಲ್ಲಿ ಇಡದೇ ಇರೋದು ಒಂದು ಅಸಕ್ತ ಶಬ್ದದ ಅರ್ಥ. ಇನ್ನೊಂದು ಅಹ ಇತಿ ಬ್ರಹ್ಮ ಅಂತ. ಅಹ ಇತಿ ಬ್ರಹ್ಮ ಅಂದ್ರೆ ಬ್ರಹ್ಮನಲ್ಲಿ ಸಕ್ತವಾದ ಮನಸ್ಸುಳ್ಳವ. ಆ ಬ್ರಹ್ಮನೇ ಇದಕ್ಕೆ ಕಾರಣನಾಗಿದ್ದಾನ.
ಬ್ರಹ್ಮನೇ ಒಳಗಿದ್ದು ನಡೆಸ್ತಾ ಇದ್ದಾನ. ಯಾರಿಗ ಏನನ್ನು ನಾವು ಕರ್ಮವನ್ನು ಮಾಡುವಾಗ ಆ ಕರ್ಮ ಅಂತ ಅನ್ನೋದು ಇನ್ನೊಬ್ಬರನ್ನ ಕುರಿತಾಗಿಯೋ ಇಲ್ಲ ಒಂದು ಜಡವನ್ನು ಕುರಿತಾಗಿಯೋ ಇರತ್ತೆ. ಮನೆಯನ್ನು ಗೋಡ್ಸಿದ್ರೆ ಅದು ಜಡವನ್ನು ಕುರಿತ, ಆದ್ರೆ ಅದು ಕೂಡ ಪರಮಾತ್ಮನ ಒಂದು ಮನೆಯೇ ಇದು ಅಂತ ತಿಳ್ಕೊಂಡು, ಅವನ ಅರಮನೆ ಇದು ಅಂತ ತಿಳ್ಕೊಂಡು ಸೇವೆ ಮಾಡಿ ಅಂತ ದಾಸರು ಹೇಳ್ತಾರೆ. ಎಲ್ಲತ್ರಲ್ಲೂ ಪರಮಾತ್ಮ ಇದ್ದಾನ ಅಂತ ತಿಳ್ಕೊಂಡಿರೋದು ಅದು ಅಸಕ್ತ ಶಬ್ದದ ಅರ್ಥ. ಕರ್ಮವನ್ನು ಆಚರಣೆ ಮಾಡು, ಬ್ರಹ್ಮ ಅಂತ ಗುಣಪೂರ್ಣನಾಗಿರುವಂತವ ಬೃಹತಿ ಬ್ರಹ್ಮ ಅಂತ. ಅಹ ಇತಿ ಬ್ರಹ್ಮ ಅಂತಂದ್ರೆ ಸರ್ವ ಗುಣಗಳನ್ನ ಪರಿಪೂರ್ಣನಾಗಿರುವಂತ ಆ ಪರಮಾತ್ಮನಲ್ಲಿ ಮನಸ್ಸನ್ನು ಆಸಕ್ತಗೊಳಿಸಿ, ಮನಸ್ಸನ್ನು ಅದರೊಳಗೆ ನೆಲೆಗೊಳಿಸಿ ಕರ್ಮವನ್ನು ಆಚರಣೆ ಮಾಡು, ಅದು ನಿನಗೆ ಮೋಕ್ಷಾದಿ ಸುಖವನ್ನು ಕೊಡತ್ತೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪರಮಾಪ್ನೋತಿ ಪೂರುಷಃ ಅಂತ ಅನ್ನೋದು. ಈ ಪೂರುಷಃ ಅಂತ ಅನ್ನುವಾಗ ದೀರ್ಘವಾದ ಒಂದು ಪೂ ಇದೆ, ಪುರುಷ ಅಂತ ಅನ್ನೋದಿದೆ, ಪೂರುಷಃ ಅಂತ ಇಲ್ಲಿದೆ. ಇದಕ್ಕೆ ಗುರುಗಳು ಹೇಳ್ತಾರೆ ಪೂ ಅಂತ ಅನ್ನೋಂತ ಒಂದು ದೀರ್ಘ ಯಾಕಿದೆ ಅಂದ್ರೆ ಉತ್ಕೃಷ್ಟವಾದ ನೆಲೆಯಲ್ಲಿ ಇರುವಂತ ಒಂದು ಪುರುಷನ ಒಂದು ಸ್ಥಿತಿ. ಪುರುಷ ಅಂತಂದ್ರೆ ಯಾರು? ಒಂದು ಪುರದೊಳಗಿದ್ದಾನೋ, ಪುರಂ ಏಕಾದಶ ದ್ವಾರಂ ಅಂತ ಅನ್ನೋಂತ ಭಾಗವತದ ವಾಕ್ಯದಿಂದ ಈ ಮನುಷ್ಯ ಶರೀರ ಅಂತ ಅನ್ನೋದೇ ಪುರುಷ ಶರೀರ, ಪೂರ್ಣವಾದ ಶರೀರ. ಯಾಕೆಂದ್ರೆ ಇದರಿಂದ ಸಾಧನೆ ಮಾಡೋದಕ್ಕೆ ಸಾಧ್ಯ. ಮನಸ್ಸಿಂದ ಯೋಚನೆ ಮಾಡಿದ್ದನ್ನು ನಾವು ನಾಲಿಗೆಯಿಂದ ಹೊರಗೆ ಹಾಕಕ್ಕೆ ಸಾಧ್ಯ ಉಂಟು, ಮನೋಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಉಂಟು, ಮನಸ್ಸಲ್ಲಿ ಆಲೋಚನೆಗಳನ್ನು ಮಾಡಬಹುದು, ಅದರಿಂದ ನಾವು ಎತ್ತರಕ್ಕೆ ಏರಬಹುದು ಅಂತ. ಪುರುಷ ಅಂತ ಅನ್ನುವಂತ ಈ ಶರೀರದಲ್ಲಿ ಇರುವಂತ ಒಂದು ಜೀವ ಮಾತ್ರ ಅಲ್ಲ, ಪೂರುಷಃ ಪರಮಾಪ್ನೋತಿ ಪೂರುಷಃ ಅಂತ ಯಾರು ಈ ತರ ತಮ್ಮ ಜೀವನವನ್ನು ಸಾಂಗವಾಗಿ ಕರ್ಮಾಚರಣೆ ಮಾಡ್ತಾ ಮಾಡ್ತಾ ಪರಮಾತ್ಮನಲ್ಲೇ ಮನಸ್ಸನ್ನು ನೆಲೆಗೊಳಿಸಿ ಈ ಪ್ರಪಂಚದಲ್ಲಿ ಇರುವಂತದ್ದನ್ನು ನಾನು ನಂದು ಅಂತ ಹಚ್ಕೊಳ್ದೆ ಮಾಡ್ತಾ ಇರ್ತಾನೆಯೋ ಪರಮಾತ್ಮ ಪ್ರೀತ್ಯರ್ಥವಾಗಿ, ಅವರು ಪೂರುಷ ಅಂತ ಅನ್ನುವಂತ ಆ ದೀರ್ಘವನ್ನು ಕೊಟ್ಟು ಅಂತ ಜ್ಞಾನಿ ಆ ಪರಮಾತ್ಮನವೇ ಸೇರುತ್ತಾನೆ ಅಂತ ಅನ್ನೋದನ್ನ ಹೇಳ್ತಾನೆ. ಪರಮಾತ್ಮನ ಪಾದಾರವಿಂದವನ್ನು ಅವನು ಹೊಂದುತ್ತಾನೆ ಅಂತ ಒಂದು ಸ್ಥಿತಿಯನ್ನು ಲಭ್ಯ ಮಾಡೋದಕ್ಕೆ ಈ ಕರ್ಮ ನಿನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಆಗಿದೆ ಅಂತ ಅನ್ನೋದು ಇಲ್ಲಿ ನಾವು ತಿಳ್ಕೊಬೇಕಾದದ್ದು. ನಮ್ಮ ಜೀವನದಲ್ಲಿಯೂ ಇದೇ ಅಳವಡಿಸ್ಬೇಕು. ನಾವೇನು ಅಸಂಪ್ರಜ್ಞಾತ ಸಮಾಧಿಯಲ್ಲಿಲ್ಲ, ನಾವೇನು ಮುಕ್ತರೂ ಅಲ್ಲ, ನಮ್ಗೆ ದುಃಖಾದಿಗಳು ಬರ್ತಾ ಇದೆ. ಇಂಥದನ್ನು ಇರುವಾಗ ನಾವು ಕರ್ಮವನ್ನು ನಿಯತ ಕರ್ಮವನ್ನು ಮಾಡ್ತಾ ಆ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಯಾವುದೋ ಒಂದು ಫಲಾಪೇಕ್ಷೆಗಾಗಿ ಕರ್ಮ ಮಾಡದೆ ನಾನೇ ಮಾಡ್ತೀನಿ ಅಂತ ಅನ್ನೋದನ್ನ ತಿಳಿಯದೇನೆ ನಾವು ದೇವರೇ ಮಾಡಿಸ್ತಾನ ಅಂತ ಅನ್ನೋಂಥದ್ದು ಏನೋ ಒಂದು ಹೇಳೋ ಮಾತಿಗಲ್ಲ, ಅದು ನಿಜವಾಗಿ ಅನುಭವಿಸಿ ಅದನ್ನು ನಾವು ಆಲೋಚನೆ ಮಾಡಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಅನುಸಂಧಾನ ಬರುತ್ತೆ. ಅಂತ ಅನುಸಂಧಾನದಿಂದ ಎತ್ತರಕ್ಕೆ ಏರಬಹುದು ಅಂತ ಅನ್ನುವಂತ ಒಂದು ಉಪದೇಶವನ್ನು ಸರ್ವ ಜಗತ್ತಿಗೂ ಪರಮಾತ್ಮ ಇಲ್ಲಿ ಕೊಟ್ಟಿದ್ದಾನ ಅಂತ ನಾವು ತಿಳಿಯಬಹುದು. ಇದನ್ನು ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.